ಕಾಶ್ಮೀರಿ ಮಹಿಳೆಯರ ಮೇಲೆ ಪಾಕ್ ಉಗ್ರರ ಕ್ರೌರ್ಯ ಬಿಚ್ಚಿಟ್ಟ ಧಾರ್ಮಿಕ ಮುಖಂಡ. ಒಂದು ಹೊತ್ತಿನ ಊಟಕ್ಕಾಗಿ ಕಾಶ್ಮೀರಿ ಮಹಿಳೆಯರ ಮೇಲೆ ಭೀಕರ ಕ್ರೌರ್ಯ. ನಮಸ್ಕಾರ ವೀಕ್ಷಕರೇ, ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ನಾವು ಕಾಶ್ಮೀರಿಗರ ರಕ್ಷಕರು, ನಾವು ಕಾಶ್ಮೀರದ ಮುಸಲ್ಮಾನರಿಗೆ ಹೋರಾಡ್ತಾ ಇದ್ದೇವೆ ಅಂತ ಪಾಕಿಸ್ತಾನ ಜಗತ್ತಿನ ಮುಂದೆ ಹಗಲಿರುಳು ಬೊಬ್ಬೆ ಹೊಡಿತಾ ಇದೆಯಲ್ಲ, ಇದರ ಕರಾಳತೆ ಈಗ ಬಟಾಬಯಲಾಗಿದೆ. ಇದೇ ಪಾಕಿಸ್ತಾನ ಗಡಿಯಾಚೆಯಿಂದ ತರಬೇತಿ ಕೊಟ್ಟು ಕಳುಹಿಸುವ ಆ ಉಗ್ರರು ಕಾಶ್ಮೀರದ ಒಳಗಡೆ ಬಂದು ಮುಗ್ಧರ ಜೊತೆ ಮಾಡ್ತಾ ಇರುವ ಪೈಚಾಚಿಕ ಕೃತ್ಯಗಳೇನು ಗೊತ್ತಾ? ಇದೀಗ ಜಮ್ಮು ಕಾಶ್ಮೀರದ ಪ್ರಮುಖ ಧಾರ್ಮಿಕ ಮುಖಂಡ ಒಬ್ಬ ಮಾಧ್ಯಮಗಳ ಮುಂದೆ ಬಂದು ಪಾಕಿಸ್ತಾನಿ ಉಗ್ರರ ಅಸಲಿ ಮತ್ತು ಕರಾಳ ಮುಖವಾಡವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ವೀಕ್ಷಕರೇ, ಹೌದು, ಕೇವಲ ಒಂದು ಹೊತ್ತಿನ ರೊಟ್ಟಿಗಾಗಿ ಅಸಹಾಯಕ ಮತ್ತು ಬಡ ಕಾಶ್ಮೀರಿ ಮಹಿಳೆಯರ ಮೇಲೆ ಈ ಉಗ್ರರು ಎಸಗ್ತಾ ಇರುವ ಆ ಭೀಕರ ಕ್ರೌರ್ಯದ ಕಥೆ ಕೇಳಿದ್ರೆ ಎಂಥವರ ರಕ್ತವೂ ಕೂಡ ಕುದಿಯುತ್ತೆ. ಅಷ್ಟಕ್ಕೂ ಆ ಧಾರ್ಮಿಕ ಮುಖಂಡರು ಬಿಚ್ಚಿಟ್ಟಿರುವ ಆ ಸ್ಫೋಟಕ ಸತ್ಯ ಏನು? ಉಗ್ರರು ಕಾಶ್ಮೀರದ ಕುಗ್ರಾಮಗಳಿಗೆ ನುಗ್ಗಿ ಮುಗ್ಧರ ಕುಟುಂಬಗಳನ್ನು ನಾಶ ಮಾಡ್ತಾ ಇರೋದಾದರೂ ಹೇಗೆ? ನಾವು ಜಿಹಾದಿಗಳು ಅಂತ ಹೇಳಿಕೊಳ್ಳುವ ಈ ಪಾಪಿಗಳು ತಾವು ಆಶ್ರಯ ಪಡೆದ ಮನೆಯ ಹೆಣ್ಣು ಮಕ್ಕಳನ್ನೇ ಶೋಷಣೆ ಮಾಡ್ತಾ ಇರೋದು ಹೇಗೆ? ಜಗತ್ತಿನ ಮುಂದೆ ಪಾಕಿಸ್ತಾನ ಆಡ್ತಾ ಇರುವ ಆ ಕಪಟ ನಾಟಕದ ಅಸಲಿ ಮತ್ತು ಹಿಂದಿನ ಅಜೆಂಡಾ ಏನು ಗೊತ್ತಾ? ಬನ್ನಿ, ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟ್ರಿ ವಿಡಿಯೋದಲ್ಲಿ ನರರೂಪಿ ರಾಕ್ಷಸರ ಈ ಪ್ರತಿಯೊಂದು ಎಳೆಯನ್ನು ಬಿಚ್ಚಿಡ್ತೀವಿ. ಈ ಮಾಹಿತಿ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಆದರೆ ಅದಕ್ಕಿಂತ ಮುಂಚೆ ವೀಕ್ಷಕರೇ, ನಿಮಗೇನನ್ಸುತ್ತೆ? ಧಾರ್ಮಿಕ ಮುಖಂಡರು ಬಿಚ್ಚಿಟ್ಟಿರುವ ಈ ಕರಾಳ ಸತ್ಯವನ್ನು ನೋಡಿದಾಗ ಪಾಕಿಸ್ತಾನದ ಉಗ್ರರ ವಿರುದ್ಧ ನಮ್ಮ ಸೇನೆ ಇನ್ನೂ ಕಠಿಣವಾದ ಸರ್ಜಿಕಲ್ ಸ್ಟ್ರೈಕ್ನಂತಹ ಕೆಟ್ಟ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಿಮಗನ್ಸುತ್ತಾ? ಕಾಶ್ಮೀರದ ಜನತೆ ಈಗ ಉಗ್ರರ ವಿರುದ್ಧ ತಿರುಗಿ ಬೀಳ್ತಾ ಇರೋದು ಕಾಶ್ಮೀರದಲ್ಲಿ ಶಾಂತಿ ನೆಲೆಸುವ ಶುಭ ಮುನ್ಸೂಚನೆ ಅಂತ ನೀವು ಭಾವಿಸ್ತೀರಾ? ಜೊತೆಗೆ ಒಂದು ಹೆಣ್ಣು ಮಗಳನ್ನು, ಒಂದು ರೊಟ್ಟಿ ಕೊಟ್ಟ ಹೆಣ್ಣು ಮಗಳಿಗೆ ಒಂದು ಮಾನವೀಯತೆ ದೃಷ್ಟಿಯಿಂದ ಅವಳಿಗೆ ಗೌರವ ಸಲ್ಲಿಸೋ ಒಂದು ಮನಸ್ಸು ಬೇಡವಾ ಈ ಪಾಪಿಗಳಿಗೆ ಅಂತ ಉಂಡ ಮನೆಗೆ ದ್ರೋಹ ಬಗೆಯೋದಂತೀವಲ್ಲ, ಇದು ಪಾಕಿಸ್ತಾನದ ಉಗ್ರರಿಗೆ ಕರಗತವಾಗಿ ಹೋಗ್ಬಿಟ್ಟಿದೆ. ಇನ್ನು ಮುಂದೆ, ಯಾಕಂದ್ರೆ ಮೋದಿಯವರು ಬಂದಿದ್ದಾರೆ, ಇನ್ನು ಮುಂದೆ ಇವರ ಆಟ ಏನು ನಡೆಯೋದಿಲ್ಲ. ಹೀಗಾಗಿ ಪಾಕಿಸ್ತಾನಕ್ಕೆ ಈಗ ಮುಖಭಂಗವಾಗ್ತಾ ಇದೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ಪಾಕಿಸ್ತಾನದ ಅಸಲಿ ಬಣ್ಣವನ್ನ ಬಯಲು ಮಾಡುವ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ವೀಕ್ಷಕರೇ, ಪಾಕಿಸ್ತಾನದ ಆರ್ಥಿಕತೆ ಪಾತಾಳಕ್ಕೆ ಕುಸಿದಿದೆ. ಅಲ್ಲಿನ ಜನರಿಗೆ ತಿನ್ನೋದಕ್ಕೆ ಹಿಟ್ಟಿಲ್ಲ ಅನ್ನೋದು ಇಡೀ ಜಗತ್ತಿಗೆ ತಿಳಿದಿರುವ ವಿಚಾರ. ಆದರೆ ಇಂತಹ ಭಿಕ್ಷುಕ ಪರಿಸ್ಥಿತಿಯಲ್ಲೂ ಪಾಕಿಸ್ತಾನ ತನ್ನ ದೇಶದ ಯುವಕರ ತಲೆಗೆ ವಿಷಬೀಜ ಬಿತ್ತಿ ಅವರ ಕೈಗೆ ಬಂದೂಕು ಕೊಟ್ಟು ಭಾರತದ ಗಡಿಯೊಳಗೆ ನುಸುಳುವಂತೆ ಮಾಡ್ತಾ ಇದೆ. ಇಷ್ಟು ದಿನ ಈ ಉಗ್ರರು ಕೇವಲ ನಮ್ಮ ಸೇನಾ ಪಡೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ರು ಅಂತ ಭಾವಿಸಲಾಗಿತ್ತು. ಅದನ್ನೇ ನಾವು ನಂಬಿದ್ವಿ. ಆದರೆ ಇತ್ತೀಚೆಗೆ ಕಾಶ್ಮೀರದ ಪ್ರತಿಷ್ಠಿತ ಧಾರ್ಮಿಕ ಮುಖಂಡರೊಬ್ಬರು ಬಹಿರಂಗಪಡಿಸಿರುವ ಸತ್ಯ ಇಡೀ ಮನುಕುಲವೇ ತಲೆ ತಗ್ಗಿಸುವಂತಿದೆ. ಅವರು ಹೇಳಿದ್ದೇನು ಗೊತ್ತಾ? ಗಡಿ ದಾಟಿ ಬರುವ ಈ ಪಾಕಿಸ್ತಾನಿ ಉಗ್ರರಿಗೆ ಯಾವುದೇ ಧರ್ಮವಿಲ್ಲ, ಯಾವುದೇ ಮೌಲ್ಯಗಳಿಲ್ಲ. ಅವರು ಕಾಶ್ಮೀರದ ಕುಗ್ರಾಮಗಳಿಗೆ ನುಗ್ಗಿ ಅಲ್ಲಿನ ಬಡ ಮತ್ತು ಅಸಹಾಯಕ ಕುಟುಂಬಗಳನ್ನು ಟಾರ್ಗೆಟ್ ಮಾಡ್ತಾರೆ. ಮನೆಯಲ್ಲಿ ಗಂಡಸರಿಲ್ಲದ ಅಥವಾ ಆರ್ಥಿಕವಾಗಿ ತೀರಾ ಹಿಂದುಳಿದ ಕುಟುಂಬಗಳನ್ನು ಬೆದರಿಸ್ತಾರೆ. ತಾವು ಆಶ್ರಯ ಪಡೆದ ಮನೆಯ ಮುಗ್ಧ ಮಹಿಳೆಯರಿಗೆ ಕೇವಲ ಒಂದು ಹೊತ್ತಿನ ರೊಟ್ಟಿಯ ಆಮಿಷ ಒಡ್ಡಿ ಆ ಅಸಹಾಯಕ ಮಹಿಳೆಯರನ್ನ ದೈಹಿಕವಾಗಿ ಸಂಪರ್ಕಿಸಿ ಬಲವಂತಪಡಿಸಿ ಅವರನ್ನ ಕೆಡಿಸಿಬಿಡ್ತಾರೆ ಅಂತ ಈ ಮುಖಂಡ ಅತ್ಯಂತ ಆಕ್ರೋಶದಿಂದ ವಿವರಿಸಿದ್ದಾರೆ. ಧರ್ಮದ ಹೆಸರಲ್ಲಿ ಬಂದೂಕು ಹಿಡಿದು ಬರುವ ಈ ಹೇಡಿಗಳು ಅದೇ ಧರ್ಮದ ಮುಗ್ಧ ಮಹಿಳೆಯರ ಮಾನ ಪ್ರಾಣಗಳ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ ಎನ್ನುವುದು ಈಗ ಜಗಜ್ಜಾಹೀರಾಗಿದೆ. ವೀಕ್ಷಕರೇ, ಈ ಉಗ್ರರ ಕಾರ್ಯತಂತ್ರ ಹೇಗಿರುತ್ತೆ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಅವರು ಕತ್ತಲಲ್ಲಿ ಕಾಡಿನ ಮಾರ್ಗವಾಗಿ ಬಂದು ರಾತ್ರೋರಾತ್ರಿ ಯಾವುದಾದ್ರೂ ಒಂದು ಕುಗ್ರಾಮದ ಮನೆಗೆ ನುಗ್ತಾರೆ. ಅವರ ಕೈಯಲ್ಲಿರುವ ಮಾರಕಾಸ್ತ್ರಗಳನ್ನು ತೋರಿಸಿ ಇಡೀ ಮನೆಯವರನ್ನ ಬೆದರಿಸ್ತಾರೆ. ನಾವು ನಿಮ್ಮ ರಕ್ಷಣೆಗೆ ಬಂದಿದ್ದೇವೆ ಅಂತ ಸುಳ್ಳು ಹೇಳುತ್ತಲೇ ಆ ಬಡ ಕುಟುಂಬದವರ ಆಹಾರವನ್ನ ಕಿತ್ತು ತಿಂತಾರೆ.
ಆದರೆ ಇಷ್ಟಕ್ಕೆ ಅವರ ಕ್ರೌರ್ಯ ಮುಗಿಯುವುದಿಲ್ಲ. ಯಾರು ಇವರಿಗೆ ಭಯದಿಂದ ಆಶ್ರಯ ಕೊಡ್ತಾರೋ, ಯಾರು ಇವರಿಗೆ ಒಂದು ಹೊತ್ತು ಅನ್ನ ನೀಡ್ತಾರೋ ಅದೇ ಮನೆಯ ಹೆಣ್ಣು ಮಕ್ಕಳ ಮೇಲೆ ಇವರು ಪೈಶಾಚಿಕವಾಗಿ ದೌರ್ಜನ್ಯವನ್ನ ಎಸಗುತ್ತಾರೆ. ಯಾರಾದರೂ ಇದನ್ನ ವಿರೋಧ ಮಾಡಿದ್ರೆ ಇಡೀ ಕುಟುಂಬದವರ ಉಸಿರು ಶಾಶ್ವತವಾಗಿ ನಿಲ್ಲಿಸುವ ಬೆದರಿಕೆ ಹಾಕ್ತಾರೆ. ಈ ಭಯೋತ್ಪಾದಕರ ಬಳಿ ಇರುವ ಶಸ್ತ್ರಾಸ್ತ್ರಗಳಿಗೆ ಹೆದರಿನೇ ಎಷ್ಟೋ ದಿನಗಳ ಕಾಲ ಕಾಶ್ಮೀರದ ಜನತೆ ಈ ಕರಾಳ ಸತ್ಯವನ್ನ ಹೊರಹಾಕಲು ಭಯಪಡ್ತಾ ಇದ್ರು. ತಮ್ಮ ಕಣ್ಣೆದುರೇ ತಮ್ಮ ಮನೆಯ ಹೆಣ್ಣು ಮಕ್ಕಳ ಮೇಲೆ ಶೋಷಣೆಯಾಗ್ತಾ ಇದ್ರು, ಅಸಹಾಯಕರಾಗಿ ಕಣ್ಣೀರು ಸುರಿಸ್ತಾ ಇದ್ರು. ಉಗ್ರರು ತಮ್ಮ ಕಾಮದ ದಾಹ ತೀರಿಸಿಕೊಳ್ಳಲು ಇಂತಹ ಬಡ ಮಹಿಳೆಯರನ್ನ ಗುರಾಣಿಯಾಗಿ ಬಳಸ್ಕೊಳ್ತಾ ಇದ್ರು. ಬದಲಾದ ಕಾಶ್ಮೀರ ಉಗ್ರರ ವಿರುದ್ಧ ಸಿರಿದೆದ್ದ ಕಣಿವೆ ರಾಜ್ಯ. ಆದರೆ ವೀಕ್ಷಕರೇ, ಈಗ ಕಾಲ ಬದಲಾಗಿದೆ. ಆರ್ಟಿಕಲ್ 370 ವಿಧಿ ರದ್ದಾದ ನಂತರ ಜಮ್ಮು ಕಾಶ್ಮೀರದಲ್ಲಿ ಒಂದು ಹೊಸ ಶಕೆ ಆರಂಭವಾಗಿದೆ. ಕಣಿವೆ ರಾಜ್ಯದಲ್ಲಿ ಭಾರತೀಯ ಸೇನೆ ಮತ್ತು ಭದ್ರತಾ ಪಡೆಗಳ ಹಿಡಿತ ಬಿಗಿಯಾಗಿದೆ. ಅಭಿವೃದ್ಧಿಯ ಪರ್ವ ಶುರುವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಶಪಥ ಮಾಡಿದಂತೆ ಜಮ್ಮು ಕಾಶ್ಮೀರವನ್ನ ಈಗ ಅಭಿವೃದ್ಧಿಯ ಪಥದತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಮೊದಲೆಲ್ಲ ಉಗ್ರರ ವಿರುದ್ಧ ಒಂದು ಚಕಾರ ಎತ್ತಿದ್ರೂ ಅವರ ಧ್ವನಿಯನ್ನ ಶಾಶ್ವತವಾಗಿ ಅಡಗಿಸುವ ಕೆಲಸ ನಡೆಸಲಾಗ್ತಾಗಿತ್ತು. ಆದರೆ ಇಂದು ಕಾಶ್ಮೀರದ ಯುವಕರು, ಮಹಿಳೆಯರು ಮತ್ತು ವಿಶೇಷವಾಗಿ ಧಾರ್ಮಿಕ ಮುಖಂಡರು ಈ ಉಗ್ರರ ವಿರುದ್ಧ ಧೈರ್ಯವಾಗಿ ತಿರುಗಿಬಿದ್ದಿದ್ದಾರೆ. ಅವರನ್ನ ಒದ್ದು ಹೊರಗಡೆ ಹಾಕ್ತಿದ್ದಾರೆ. ನಮ್ಮ ಹೆಸರಲ್ಲಿ, ನಮ್ಮ ಧರ್ಮದ ಹೆಸರಲ್ಲಿ ಬಂದು ನಮ್ಮದೇ ಹೆಣ್ಣು ಮಕ್ಕಳ ಜೀವವನ್ನ ನರಕ ಮಾಡ್ತಾ ಇರುವ ಈ ಪಾಪಿಗಳು ನಮಗೆ ಬೇಡ. ಪಾಕಿಸ್ತಾನ ಕಳುಹಿಸುವ ಈ ರಾಕ್ಷಸರಿಂದ ನಮಗೆ ರಕ್ಷಣೆ ಬೇಡ. ಹೀಗಂತ ಕಾಶ್ಮೀರದ ಜನತೆ ಈಗ ಬಹಿರಂಗವಾಗಿ ಘೋಷಣೆ ಮಾಡ್ತಿದ್ದಾರೆ. ಯಾವಾಗ ಸ್ಥಳೀಯ ಜನರೇ ಉಗ್ರರ ವಿರುದ್ಧ ತಿರುಗಿ ಬೀಳ್ತಾರೋ ಆಗ ಉಗ್ರರಿಗೆ ಹಳ್ಳಿಗಳಲ್ಲಿ ಅಡಗಿಕೊಳ್ಳೋದಕ್ಕೆ ಜಾಗವಿಲ್ಲದಂತಾಗಿದೆ. ಜನ ಗುಟ್ಟಾಗಿ ಭಾರತೀಯ ಸೇನೆಗೆ ಉಗ್ರರ ಅಡಗುತಾಣಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದಾರೆ. ಪರಿಣಾಮ ಸೇನೆಯು ಈ ನರರೂಪಿ ರಾಕ್ಷಸರನ್ನ ಹುಡುಕಿ ಮಣ್ಣು ಮುಗಿಸ್ತಾ ಇದೆ. ಈ ಧಾರ್ಮಿಕ ಮುಖಂಡರ ಹೇಳಿಕೆ ಕೇವಲ ಒಂದು ಉದಾಹರಣೆಯಷ್ಟೇ. ಇದು ಇಡೀ ಕಾಶ್ಮೀರದ ಜನರ ಮನಸ್ಸಲ್ಲಿ ಪಾಕಿಸ್ತಾನದ ಬಗ್ಗೆ ಇರುವ ಆಕ್ರೋಶದ ಪ್ರತಿರೂಪವಾಗಿದೆ. ವೀಕ್ಷಕರೇ, ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ, ವಿಶೇಷವಾಗಿ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ನಾಯಕರು ಭಾಷಣ ಮಾಡುವುದಕ್ಕೆ ನಿಂತರೆ ಸಾಕು, ಕಾಶ್ಮೀರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗ್ತಿದೆ ಅಂತ ಮೊಸಳೆ ಕಣ್ಣೀರು ಸುರಿಸ್ತಾರೆ. ಆದರೆ ಪಾಕಿಸ್ತಾನದ ಸೈನ್ಯ, ISI ತರಬೇತಿ ಕೊಟ್ಟು ಕಳುಹಿಸಿಕೊಡುವಂತಹ ಈ ಉಗ್ರರು ಮಾಡುತ್ತಿರೋದೇನು? ಕಾಶ್ಮೀರದ ಬಡ ಹೆಣ್ಣು ಮಕ್ಕಳನ್ನ ಒಂದು ರೊಟ್ಟಿಗಾಗಿ ಬಳಸ್ಕೊಳ್ಳೋದು ಮಾನವ ಹಕ್ಕುಗಳ ಉಲ್ಲಂಘನೆಯಲ್ವಾ? ಇದೇನ್ರಿ ಇವರ ಮಾನವ ಹಕ್ಕು? ಕಾಶ್ಮೀರದ ಜನರಿಗಾಗಿ ಹೋರಾಟ ನಡೆಸ್ತೇವೆ ಅಂತ ಹೇಳಿಕೊಳ್ಳುವಂತಹ ಇವರಿಗೆ ಕನಿಷ್ಠ ಮಾನವೀಯತೆಯೂ ಇಲ್ಲ ಅನ್ನೋದನ್ನ ಈ ಘಟನೆ ಜಗತ್ತಿಗೆ ಸಾರಿದೆ. ಪಾಕಿಸ್ತಾನ ಅನ್ನೋದು ಭಯೋತ್ಪಾದಕ ಫ್ಯಾಕ್ಟರಿ ಮಾತ್ರವಲ್ಲ, ಮುಗ್ಧರ ಬದುಕನ್ನ ನಾಶ ಮಾಡುವ ರಾಕ್ಷಸರ ತಾಣ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಜಗತ್ತಿನ ಕಣ್ಣಿಗೆ ಮಣ್ಣೆರಚಲು ಪಾಕಿಸ್ತಾನ ಹೆಣೆದಿದ್ದ ಕಾಶ್ಮೀರ ಪ್ರೇಮದ ಮುಖವಾಡ ಈಗ ಕಳಚಿ ಬಿದ್ದಿದೆ. ಉಗ್ರರಿಗೆ ಧರ್ಮವಿಲ್ಲ, ಪಾಪಿಗಳಿಗೆ ಉಳಿಗಾಲವಿಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ವೀಕ್ಷಕರೇ, ಉಗ್ರರಿಗೆ ಯಾವುದೇ ಧರ್ಮವಿಲ್ಲ, ದಯೆ, ದಾಕ್ಷಿಣ್ಯವಿಲ್ಲ ಅನ್ನೋ ಮಾತು 100ಕ್ಕೆ 100 ಸತ್ಯ. ಅವರು ಕೇವಲ ರಕ್ತ ಪಿಪಾಸುಗಳು ಮತ್ತು ವಿಕೃತ ಮನಸ್ಸಿನವರು. ಇಂದು ಕಾಶ್ಮೀರದ ಜನತೆ ಉಗ್ರರ ಈ ಅಸಲಿ ಬಣ್ಣವನ್ನ ಅರ್ಥ ಮಾಡಿಕೊಂಡಿದ್ದಾರೆ. ಅವರು ಈಗ ಭಯೋತ್ಪಾದನೆಯನ್ನ ಬದಿಗಿಟ್ಟು ಶಾಂತಿ ಮತ್ತು ಅಭಿವೃದ್ಧಿಯತ್ತ ಮುಖ ಮಾಡಿದ್ದಾರೆ. ಈ ಧಾರ್ಮಿಕ ಮುಖಂಡರು ತೋರಿಸುವಂತಹ ಧೈರ್ಯ ಇಡೀ ಕಾಶ್ಮೀರಕ್ಕೆ ಮಾದರಿಯಾಗಿದೆ. ಗಡಿಯಾಚೆಗೆಯಿಂದ ಬರುವಂತಹ ಈ ಪಾಪಿಗಳಿಗೆ ಕಾಶ್ಮೀರದಲ್ಲಿ ಇನ್ಮುಂದೆ ಯಾವುದೇ ಜಾಗವಿಲ್ಲ. ಭಾರತೀಯ ಸೇನೆ ಅವರ ಕಥೆ ಮುಗಿಸುವುದು ಖಚಿತ ಅನ್ನೋದು ಸ್ಪಷ್ಟವಾಗಿದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಧಾರ್ಮಿಕ ಮುಖಂಡರು ಬಿಚ್ಚಿಟ್ಟಿರುವ ಈ ಕರಾಳ ಸತ್ಯವನ್ನ ನೋಡಿದಾಗ ಪಾಕಿಸ್ತಾನದ ಉಗ್ರರ ವಿರುದ್ಧ ನಮ್ಮ ಸೇನೆ ಇನ್ನೂ ಕಠಿಣವಾದ ಸರ್ಜಿಕಲ್ ಸ್ಟ್ರೈಕ್ನಂತಹ ಕೆಟ್ಟ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಿಮಗನ್ಸುತ್ತಾ? ಕಾಶ್ಮೀರದ ಜನತೆ ಈಗ ಉಗ್ರರ ವಿರುದ್ಧ ತಿರುಗಿ ಬೀಳ್ತಾ ಇರೋದು ಕಾಶ್ಮೀರದಲ್ಲಿ ಶಾಂತಿ ನೆಲೆಸುವ ಶುಭ ಮುನ್ಸೂಚನೆ ಅಂತ ನೀವು ಭಾವಿಸ್ತೀರಾ? ಜೊತೆಗೆ ಒಂದು ಹೆಣ್ಣು ಮಗಳನ್ನ, ಒಂದು ರೊಟ್ಟಿ ಕೊಟ್ಟ ಹೆಣ್ಣು ಮಗಳಿಗೆ ಒಂದು ಮಾನವೀಯತೆ ದೃಷ್ಟಿಯಿಂದ ಅವಳಿಗೆ ಗೌರವ ಸಲ್ಲಿಸೋ ಒಂದು ಮನಸ್ಸು ಬೇಡವಾ ಈ ಪಾಪಿಗಳಿಗೆ ಅಂತ ಉಂಡ ಮನೆಗೆ ದ್ರೋಹ ಬಗೆಯೋದಂತೀವಲ್ಲ, ಇದು ಪಾಕಿಸ್ತಾನದ ಉಗ್ರರಿಗೆ ಕರಗತವಾಗಿ ಹೋಗ್ಬಿಟ್ಟಿದೆ. ಇನ್ನು ಮುಂದೆ, ಯಾಕಂದ್ರೆ ಮೋದಿಯವರು ಬಂದಿದ್ದಾರೆ, ಇನ್ನು ಮುಂದೆ ಇವರ ಆಟ ಏನು ನಡೆಯೋದಿಲ್ಲ. ಹೀಗಾಗಿ ಪಾಕಿಸ್ತಾನಕ್ಕೆ ಈಗ ಮುಖಭಂಗವಾಗ್ತಾ ಇದೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ಪಾಕಿಸ್ತಾನದ ಅಸಲಿ ಬಣ್ಣವನ್ನ ಬಯಲು ಮಾಡುವ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ.
ಇನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮೋಸ್ಟ್ ವೆಲ್ಕಮ್, ಸುಸ್ವಾಗತ. ಹೋಗಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬರಬೇಕಾದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.